ಹೆಲೋ ನಮಸ್ಕಾರ, ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡಾದ್ರೂ ಜೀವನ ಮಾಡ್ತೀನಿ. ಈ ವಕೀಲ್ ಸಾಬ್ ಅವ್ರಿಗೆ ಖಡಕ್ ಆಗಿ ಉತ್ತರ ಕೊಟ್ಟರು ನಮ್ಮ ರಚ್ಚು. ಇವರಿಬ್ಬರ ಮಧ್ಯೆ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಾ ಇತ್ತು. ಹಾಗೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿರುವ ನಮ್ಮ ಲಾಯರ್ ಜಗದೀಶ್ ಅವರು ತಮ್ಮದೇ ರೀತಿಯಂತಹ ಒಂದಷ್ಟು ವಿಚಾರಗಳನ್ನ ಪಬ್ಲಿಕ್ಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ರು. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ದೇವ್ರಣೆ ಗೊತ್ತಿಲ್ದಿರುವಂಥ ವಿಚಾರ. ಸದ್ಯ ಒಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ಇವ್ರು ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ, ನೀವು ಕಮೆಂಟಲ್ಲಿ ತಿಳಿಸಿ. ಬನ್ನಿ ಮುಂದೋಗೋಣ. ರಚ್ಚು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಕೊನೆಗೂ ಏನು ಹೇಳಿದ್ರು ಲಾಯರ್ ಜಗದೀಶ್ ಅವರ ಬಗ್ಗೆ ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದಷ್ಟು ಹೊಸ ಕಂಟೆಂಟ್ಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಧಾರಾವಾಹಿ ಪ್ರಪಂಚದ ಮೂಲಕ ಸದ್ದು ಮಾಡುತ್ತಲೇ ಏಕಾಏಕಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನಾಯಕಿಯಾಗುವ ಮೂಲಕ ಅಚ್ಚರಿಗೆ ಒಳಗಾಗುವ ರಚಿತಾ ರಾಮ್ ತಮ್ಮ ಅಭಿನಯದ ಮೂಲಕ ಒಂದಷ್ಟು ಫ್ಯಾನ್ಸ್ ಬೇಸನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಅಲ್ಲಿಂದ ಕಮರ್ಷಿಯಲ್ ಪಥದನದಲ್ಲಿಯೇ ಮುಂದುವರಿಯುತ್ತಾ ಬಂದ ರಚಿತಾ ರಾಮ್ ಅವರು ಚಿತ್ರರಂಗದಲ್ಲಿ ಒಂದು ದಶಕವನ್ನು ಪೂರೈಸ್ತಾರೆ. ದರ್ಶನ್ ಸೇರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಶಿವಣ್ಣ, ಕಿಚ್ಚ ಸುದೀಪ್ ಅವರು, ಉಪೇಂದ್ರ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್, ದುನಿಯಾ ವಿಜಯ್, ಡಾಲಿ ಧನಂಜಯ್ ಈಗ ಒಂದಷ್ಟು ಕನ್ನಡದ ಬಹುತೇಕ ತಾರೆಯರ ಜೊತೆ ತೆರೆಯನ್ನು ಹಂಚಿಕೊಂಡಿರುವ ರಚ್ಚು ತಮ್ಮ ಈ 10 ವರ್ಷಗಳ ಪ್ರಯಾಣದಲ್ಲಿ ಹಲವು ಏರಿಳಿತಗಳನ್ನು ಕೂಡ ಕಂಡಿದ್ರು. ಇಂತಹ ರಚ್ಚು ಅವರ ಹೆಸರನ್ನ ಲಾಯರ್ ಜಗದೀಶ್ ಕುಂತಲಿ ನಿಂತಲಿ ಕನ್ವರ್ಸ್ತಿರೋದು ನಿಮಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿರುತ್ತದೆ. ಸೊ ರಚಿತಾರ ಮೇಲೆ ದಿನಕ್ಕೊಂದು ಬಾಂಬ್ ಎಸೆಯುತ್ತಾ ಅವ್ರದೇ ರೀತಿಯಲ್ಲಿ ಏನೋ ಹೇಳ್ತಾ ಇರ್ತಾರೆ ಲಾಯರ್ ಜಗದೀಶ್ ಅವರು. ಬನ್ನಿ ಅದೆಲ್ಲದಕ್ಕೂ ಒಂದು ತೆರೆ ಎಳೆದಂತೆ ಇವತ್ತು ರಚ್ಚು ಮಾತನಾಡಿದ್ದಾರೆ. ಆದರೆ ಈಗ ರಚಿತಾ ರಾಮ್ ಮಾತನಾಡಿರುವ ಆ ವಿಚಾರ ಇದೀಗ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ವ್ಯಕ್ತಿ ವಯಸ್ಸಿನಲ್ಲಿ ದೊಡ್ಡವರು, ಮರ್ಯಾದೆ ಕೊಟ್ಟು ಸುಮ್ಮನಿದ್ದೇನೆ ಅಂತ ಹೇಳಿದ್ರು. ಸೊ ಯಾರ ಜೊತೆಗೂ ಹೋಗಿ ಇರುವವಳು ನಾನಲ್ಲ ಎಂದು ಖಂಡಿತವಾಗಿ ಒಂದು ತುಂಡು ಮುರಿದಂತೆ ಒಂದು ಉತ್ತರವನ್ನು ರಚ್ಚು ಅವರು ಕೊಟ್ಟಿದ್ರು. ಸೊ ಈ ಮೂಲಕ ಲಾಯರ್ ಜಗದೀಶ್ಗೆ ತಿರುಗೇಟನ್ನು ಕೊಟ್ಟರು ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದು. ಅಸಲಿಗೆ ಏನಾಯಿತು ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ರಚಿತಾ ರಾಮ್ ಅಭಿನಯದ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಚಿತ್ರದ ಇನ್ನೇನು ಈ ವಾರ 10ನೇ ತಾರೀಕು ರಿಲೀಸ್ ಆಗುತ್ತೆ. ಸೊ ಅದರ ಹಿನ್ನೆಲೆ ಚಿತ್ರದ ಪ್ರಚಾರದಲ್ಲಿ ರಚ್ಚು ಹಾಗೆ ಇಡೀ ತಂಡ ಒಂದು ಭಾಗವಹಿಸಿರುತ್ತೆ. ಆ ಮಧ್ಯದಲ್ಲಿ ಒಂದು ಸಂದರ್ಶನದಲ್ಲಿ ಲಾಯರ್ ಜಗದೀಶ್ ಅವರು ಕುರಿತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಎಷ್ಟೇ ಅವಾಯ್ಡ್ ಮಾಡುವ ಪ್ರಯತ್ನದನ್ನು ಮಾಡಿದ್ರೂ ಕೂಡ ಸಾಧ್ಯವಾಗ್ತಿಲ್ಲ. ಸೊ ಹೀಗಾಗಿಯೇ ವಕೀಲ್ ಸಾಬ್ ಕುರಿತು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿರುವ ರಚಿತಾ ರಾಮ್, ತಂದೆ ತಾಯಿ ಒಡ ಹುಟ್ಟಿದವರು ಹೊರತುಪಡಿಸಿದರೆ ಸಂಬಂಧಿಕರ ನಮ್ಮ ಬಗ್ಗೆ ಕೆಲವೊಂದಿಷ್ಟು ವಿಚಾರ ಮಾತನಾಡ್ತಾರೆ. ಇನ್ನು ನಾನು ಲಾಯರ್ ಜಗದೀಶ್ ಅವ್ರ ಬಗ್ಗೆ ಏನು ಹೇಳಲಿ ಅಂತ ಪ್ರಶ್ನೆ ಕೇಳ್ತಾರೆ. ನಾನು ನನ್ನ ಪಾಡಿಗೆ ನನ್ನ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದೇನೆ. 12 ವರ್ಷಗಳಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದೇನೆ. ಅದಕ್ಕೆ ಪಡಿಬೇಕಾದ ಒಂದಷ್ಟು ಸಂಭಾವನೆ ಕೂಡ ನಾನು ಪಡಿತಿದ್ದೀನಿ. ಅವಶ್ಯಕತೆ ಇರುವ ಮಾತ್ರ ನಾನು ಅಲ್ಲಿ ಮಾತನಾಡ್ತೀನಿ, ಹೊರತು ಸುಮ್ಮನೆ ಮಾತನಾಡೋದಿಲ್ಲ. ಏನು ಚಿತ್ರದ ಚಿತ್ರೀಕರಣ ಇಲ್ಲದ ಸಮಯದಲ್ಲಿ ನಾನು ನನ್ನ ಕುಟುಂಬಕ್ಕೆ ಸಮಯವನ್ನು ಕೊಡ್ತೀನಿ. ರಚಿತಾ ರಾಮ್ ಹೇಳಿದ ವ್ಯಕ್ತಿ ನನಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವರು, ಹೀಗಾಗಿ ಅವರಿಗೆ ಗೌರವಿಸಲು ನನಗೆ ಇಷ್ಟ ಇಲ್ಲ. ಇನ್ನು ಅವರ ಹೇಳುತ್ತಿರುವ ಆ ಹೇಳಿಕೆಯ ಕಂತೆಗಳಿಗೆ ನಾನು ತಲೆನೇ ಕೊಡೋದಿಲ್ಲ. ಯಾಕೆಂದರೆ ಅಂಥ ವಿಚಾರಗಳಲ್ಲಿ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮದೇ ಆದಂತಹ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ನಮಗೆ ಆದಂತಹ ಒಂದು ತಂದೆ ತಾಯಿ ಕನಸುಗಳನ್ನು ಈಡೇರಿಸುವಂಥ ವಿಚಾರಗಳಿರುತ್ತೆ. ಸೊ ಇದರ ಮಧ್ಯೆ ಇದು ಯಾವುದು ಕಂತೆಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಕೂತ್ರೆ ನಮ್ಮದು ಜೀವನ ಮುಂದೆ ಸಾಗೋದಿಲ್ಲ. ಇಂಥದ್ದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಏನು ಮುಂದುವರೆದು ತಪ್ಪು ಮಾಡಿದ್ರೆ ನಾನೇ ಒಪ್ಕೊಳ್ತೀನಿ, ಇಲ್ಲವಾದರೆ ಒಪ್ಪಿಕೊಳ್ಳಲ್ಲ ಎಂದಿರುವ ರಚಿತಾ ರಾಮ್, ನಾನು ಯಾವತ್ತೂ ನನ್ನ ಕುರಿತು ಕಾರ್ಯಕ್ರಮವನ್ನು ಮಾಡಿ ಅಂತ ಯಾವುದೇ ಚಾನಲ್ಗಳಿಗೂ ನಾನು ಫೋನ್ ಮಾಡಿ ಕೇಳಿಕೊಂಡಿಲ್ಲ. ನನ್ನ ಬಗ್ಗೆ ನೆಗೆಟಿವ್ ಸುದ್ದಿಗಳು ಬಂದಾಗೂ ಸುದ್ದಿಯನ್ನು ಪ್ರಸಾರ ಮಾಡಬೇಡಿ ಅಂತಲೂ ನಾನು ಒತ್ತಡ ಹಾಕಿಲ್ಲ ಎಂದಿರುವ ರಚ್ಚು, ಕೆಲವರು ಸುಮ್ಮನೆ ಕಣಕುವ ಕೆಲಸ ಮಾಡ್ತಾರೆ, ಆದರೆ ಕೆಲಸ ಮಾಡುವವರು ಯಾವುದಕ್ಕೂ ಟ್ರಿಗರ್ ಆಗಲ್ಲ ಅಂತ ಖಂಡಿತವಾಗಿ ಹೇಳಿದರು. ಇನ್ನು ಜೀವನದಲ್ಲಿ ಕಮಿಟ್ಮೆಂಟ್ಸ್ ಇರುತ್ತೆ. ತಂದೆ ತಾಯಿ ಕೊಟ್ಟಂತಹ ಕನಸುಗಳು, ಜವಾಬ್ದಾರಿಗಳು ಈಡೇರಿಸಬೇಕು ಅನ್ನೋದಿರುತ್ತೆ. ಸೊ ಇದೆಲ್ಲದರ ಮಧ್ಯೆ ಇಂಥ ವಿಚಾರಗಳಿಗೆ ಸಾಕಷ್ಟು ತಲೆ ಆ ಕಡೆ ಗಮನ ಕೊಡದೇ ಇರೋದು ಒಳ್ಳೆಯದು ಅಂತ ಅನ್ಸುತ್ತೆ. ರಚ್ಚು, ನನಗೆ ಆ ಥರ ಸ್ಪಾನ್ಸರ್ ಮಾಡುವವರಿದ್ದಿದ್ರೆ ನಾನು ಯಾಕೆ ಈ 12 ವರ್ಷ ಕಷ್ಟಪಡಬೇಕಿತ್ತು? ನೆಮ್ಮದಿಯಾಗಿ ಮನೆಯಲ್ಲಿ ಇರ್ತಿದ್ದೆ. ಯಾವಾಗಲೂ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಡಿರ್ತಿದ್ದೆ.
ಆದರೆ ಅಪ್ಪಿತಪ್ಪಿ ರಚಿತಾರಾಮ್ಗೆ ಜೀವನದಲ್ಲಿ ಕಷ್ಟ ಬಂತು, ಜೀವನದಲ್ಲಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದೆ ಅನ್ನೋ ದಿನ ಬಂದರೆ, ಒಂದು ದಿನ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಕೆಲಸ ಮಾಡ್ತೀನಿ, ಅಲ್ಲಿ ಕೊಟ್ಟಂಥ ಪ್ರಸಾದನ ತಿಂತೀನಿ, ಜೀವನ ನಡೆಸ್ತೀನಿ ಅಂತ ರಚ್ಚು ಹೇಳಿದರು. ಸೊ ಈ ಮಾತು ಸಾಕಷ್ಟು ಜನಕ್ಕೆ ನಾಟುವಂಥದ್ದು ಅಂತ ಅನಿಸುತ್ತೆ. ಯಾಕೆಂದರೆ ರಚ್ಚು ಈ ರೀತಿಯಾಗಿ ಮಾತನಾಡಿದ್ದು ಎಲ್ಲೋ ಒಂದು ಕಡೆ ಒಂದಷ್ಟು ಜನರಿಗೆ ಕ್ಲಾರಿಟಿ ಸಿಕ್ತು ಅಂತ ಅನಿಸುತ್ತೆ. ಒಬ್ಬ ವ್ಯಕ್ತಿಯ ವಿಚಾರ ಗೊತ್ತಿಲ್ಲದಾಗ ಅವ್ರ ಬಗ್ಗೆ ಮಾತನಾಡೋದು ಕೂಡ ತಪ್ಪು, ಅವ್ರ ಬಗ್ಗೆ ಜಡ್ಜ್ ಮಾಡೋದು ಕೂಡ ತಪ್ಪು. ಅವರು ಅಷ್ಟು ಕಷ್ಟಪಟ್ಟಿಲ್ಲ, 12 ವರ್ಷಗಳು 13 ವರ್ಷಗಳು ಅವರು ಇಂಡಸ್ಟ್ರಿಯಲ್ಲಿ ಇಲ್ಲ, ಕೆಲಸ ಮಾಡಿಲ್ಲ, ಆರಾಮಾಗಿರ್ಬೋದಿತ್ತು ಅಂತ ಅವ್ರ ಬಾಯಲ್ಲೇ ಬಂತು. ಸೊ ಇದಾಗಿತ್ತು ಸ್ನೇಹಿತರೆ ರಚ್ಚು ಅವರ ಕ್ಲಾರಿಟಿ. ಸೊ ಎಲ್ಲೋ ಒಂದು ಕಡೆ ಈ ಕ್ಲಾರಿಟಿ ಇಂಪಾರ್ಟೆಂಟ್ ಬೇಕಿತ್ತು ಅಂತ ಅನಿಸ್ತು. ಸೊ ಅದು ಸಿಕ್ತು. ಧನ್ಯವಾದಗಳು.